ನಮ್ಮೂರ ಕಾಯೋದೊರೆಯೇ ನಿನಗೆ ಎನ್ನಿಂತ ಮಮತ. ರಾಜ್ಯಾದ್ಯಂತ ಬಿಸಿಲಿನ ಬೇಗೆಗಿಂತಲೂ ಕೂಡ ರಾಜಕಾರಣದ ಬಿಸಿ ಹೆಚ್ಚಾಗಿದೆ. ರಾಜ್ಯ ವಿಧಾನಸಭೆಗೆ ಮೇ 10ರಂದು ಮತದಾನ ನಡೆಯಲಿದೆ. ನಾಮಪತ್ರಗಳ ಸಲ್ಲಿಕೆಗೆ ಕೊನೆಯ ದಿನವಾಗಿದ್ದರಿಂದ ಬಿರುಸಿನ ನಾಮಪತ್ರಗಳ ಸಲ್ಲಿಕೆಯೂ ಆಯಿತು. ಬೆಂಗಳೂರಿನ ಒಂದು ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಟಿಎಂ ವಿಧಾನಸಭಾ ಕ್ಷೇತ್ರವೂ ಕೂಡ ಒಂದಾಗಿದೆ. ಇಲ್ಲಿ ಕಾಂಗ್ರೆಸ್ನಿಂದ 7 ಬಾರಿ ಜಯಶೀಲರಾಗಿರುವಂತಹ ರಾಮಲಿಂಗಾರೆಡ್ಡಿರವರ ವಿರುದ್ಧವಾಗಿ ಬಿಜೆಪಿಯಿಂದ ಸಮಾಜ ಸೇವಕರಾಗಿರುವಂತಹ ಕೆಆರ್ ಶ್ರೀಧರ್ ರೆಡ್ಡಿ ರವರನ್ನ ಅಖಾಡಕ್ಕೆ ಇಳಿಸಿದ್ದಾರೆ. ಇವರ ನಾಮಪತ್ರ ಸಲ್ಲಿಕೆಗೆ ಭರ್ಜರಿಯಾದಂತ ರೋಡ್ ಶೋ ಮೂಲಕ ಆಗಮಿಸಿದರು. ಇವರಿಗೆ ಕೇಂದ್ರ ಸಚಿವರಾಗಿರುವಂತಹ ರಾಜೀವ್ ಚಂದ್ರಶೇಖರ್ ಅವರು ಹಾಗೆಯೇ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಗೋಪಿನಾಥ್ ರೆಡ್ಡಿ ರವರು ಈ ಒಂದು ನಾಮಪತ್ರ ಸಲ್ಲಿಕೆ ವೇಳೆ ಉಪಸ್ಥಿತರಿದ್ದರು. ಈ ಒಂದು ನಾಮಪತ್ರ ಸಲ್ಲಿಕೆಗೂ ಮುನ್ನ ಶ್ರೀಧರ್ ರೆಡ್ಡಿ ಹಾಗೆಯೇ ರಾಜೀವ್ ಚಂದ್ರಶೇಖರ್ ಅವರು ದೇವಸ್ಥಾನಕ್ಕೆ ತೆರಳಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದರು. ಇನ್ನು ತೆರೆದ ವಾಹನದಲ್ಲಿ ಭರ್ಜರಿ ರೋಡ್ ಶೋ ಮೂಲಕ ಸುಮಾರು 2 ಕಿಲೋಮೀಟರ್ಗಳ ಉದ್ದಕ್ಕೂ ಕೂಡ ಘೋಷಣೆಗಳ ಮೂಲಕ ಈ ಒಂದು ರೋಡ್ ಶೋ ನಡೆದಿದ್ದು ಹೀಗೆ. भारतीय जनता पार्टी के बोलो भारत माता की। ಸಾವಿರಾರು ಸಂಖ್ಯೆಯಲ್ಲಿನ ಅಭಿಮಾನಿಗಳು ಬಿಜೆಪಿಯ ಕಾರ್ಯಕರ್ತರುಗಳು ಈ ಒಂದು ರೋಡ್ ಶೋ ನಲ್ಲಿ ಭಾಗವಹಿಸಿದ್ದರು. ಶ್ರೀಧರ್ ರೆಡ್ಡಿರವರಿಗೆ ಪ್ರತಿಸ್ಪರ್ಧಿಯಾಗಿರುವಂತವರು ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂತಹ ರಾಮಲಿಂಗಾರೆಡ್ಡಿರವರು. ಅವರ ವಿರುದ್ಧ ಸ್ಪರ್ಧೆಗೆ ಇಳಿಬೇಕು ಅಥವಾ ಅಖಾಡಕ್ಕೆ ಇಳಿಬೇಕು ಅಂತಂದ್ರೆ 8 ಗುಂಡಿಗಳಿರಬೇಕು ಅಂತಾರಲ್ಲ, ಆ ರೀತಿಯಾಗಿ ಶ್ರೀಧರ್ ರೆಡ್ಡಿರವರು ಇದೀಗ ಅಖಾಡಕ್ಕೆ ಇಳಿದಿದ್ದಾರೆ. ಇವರು ಕೋರಮಂಗಲದಿಂದಲೂ ತೆರೆದ ವಾಹನದಲ್ಲಿ ಭರ್ಜರಿಯಾದಂಥ ರೋಡ್ ಶೋನಲ್ಲಿ ಭಾಗವಹಿಸಿದ್ದರು. ಸಾವಿರಾರು ಸಂಖ್ಯೆಯಲ್ಲಿನ ಬಿಜೆಪಿಯ ಕಾರ್ಯಕರ್ತರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮದ ಮತ್ತಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡಿದಂತಹ ಬಿಜೆಪಿಯ ಅಭ್ಯರ್ಥಿ ಶ್ರೀಧರ್ ರೆಡ್ಡಿ, ಬಿಟಿಎಂ ವಿಧಾನಸಭಾ ಕ್ಷೇತ್ರ ಏನು ಕಾಂಗ್ರೆಸ್ನ ಭದ್ರಕೋಟೆಯಲ್ಲ, ಇಲ್ಲಿ ಬದಲಾವಣೆಯ ಗಾಳಿ ಬೀಸತೊಡಗಿದೆ. ಹಾಗಾಗಿ ನನಗೆ ಈ ಬಾರಿ ಗೆಲುವು ಖಚಿತ ಅಂತೇಳಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದು ಹೀಗೆ. ರಾಜ್ಯದ ನಾಯಕರು, ಕೇಂದ್ರದ ನಾಯಕರು ಹಾಗೂ ಮಂಡಲದ ನಾಯಕರು ನನ್ನನ್ನು ಗುರುತಿಸಿ ಈ ಬಾರಿ ಇಲ್ಲಿ ಅಭ್ಯರ್ಥಿಯನ್ನು ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು. ಈ ಬಾರಿ ನಾವು ಇಲ್ಲಿ ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಅತ್ಯಂತ 20,000 ಮತದ ಮೇಲೆ ನಾವು ಗೆಲ್ತೀವಿ ಅಂತ ಇದಕ್ಕೆ ಜಾಗೃತಿ ಮೂಡಿಸಿದ್ದೀವಿ. ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಾಧನೆಗಳನ್ನು ನಮ್ಮ ಪದಾಧಿಕಾರಿಗಳು ನಾವು ಇಲ್ಲಿ ನಮ್ಮ ಸ್ನೇಹಿತರಾದ ಅನಿಲ್ ಶೆಟ್ಟಿಯವರು ತುಂಬ ಕೆಲಸ ಮಾಡಿದ್ದೀವಿ. ಇಲ್ಲಿ ನಮ್ಮ ಏನು ಬಂದಿದೆ ಇದನ್ನು ತಗೊಂಡೋಗಿ ಮನೆ ತಲುಪಿದ್ದೀವಿ. ಅದಕ್ಕೆ ಈ ಬಾರಿ ಅವ್ರನ್ನ ಮನೆಗೆ ಕಳಿಸ್ಬೇಕಂತ ಜನನೇ ತೀರ್ಮಾನ ಮಾಡಿದ್ದಾರೆ. ಸುಮ್ಮನೆ ಅದು ಭದ್ರಕೋಟೆ ಅನ್ನೋದು ಯಾವ ಭದ್ರಕೋಟೆ ಇಲ್ಲ, ಇದು ಬಿಜೆಪಿ ಕೋಟೆ. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ.
जनता पार्टी की भारतीय जनता पार्टी की भारतीय जनता पार्टी की ಇನ್ನು ನಾಮಪತ್ರ ಸಲ್ಲಿಕೆಗೂ ಮುನ್ನ ಭರ್ಜರಿ ರೋಡ್ ಶೋ ಮೂಲಕ ಆಗಮಿಸಿದಂತ ಶ್ರೀಧರ್ ರೆಡ್ಡಿರವರಿಗೆ ಸಾಥ್ ನೀಡಿದ್ದು ಕೇಂದ್ರ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವರಾಗಿರುವಂತ ರಾಜೀವ್ ಚಂದ್ರಶೇಖರ್ ಅವರು. ಈ ಬಾರಿ ಬಿಟಿಎಂ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ತನ್ನ ಬಾವುಟವನ್ನ ಆರಿಸಲಿದೆ ಮತ್ತು ಈ ಒಂದು ಕ್ಷೇತ್ರದಲ್ಲಿ ಖಂಡಿತವಾಗಲೂ ಕೂಡ ಶ್ರೀಧರ್ ರೆಡ್ಡಿರವರು ಜಯಶೀಲರಾಗೋದ್ರಲ್ಲಿ ಎರಡು ಮಾತಿಲ್ಲ ಮತ್ತು ಡಬಲ್ ಇಂಜಿನ್ ಸರ್ಕಾರದಿಂದ ಈ ಒಂದು ಕ್ಷೇತ್ರ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ ಅಂತೇಳಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ರಾಜೀವ್ ಚಂದ್ರಶೇಖರ್ ಅವರು ವಿವರಿಸಿದ್ದು ಹೀಗೆ. ಚುನಾವಣೆ ಅತ್ಯಂತ ಒಂಥರ ಮಹತ್ವದ ಚುನಾವಣೆ. ನಮ್ಮದು BTM ಭವಿಷ್ಯಕ್ಕಾಗಿ, ನಮ್ಮ ಬೆಂಗಳೂರು ಭವಿಷ್ಯಕ್ಕಾಗಿ ಮತ್ತು ರಾಜ್ಯದ ಭವಿಷ್ಯಕ್ಕಾಗಿ ಇದು ಅತ್ಯಂತ ಒಂದು ಮಹತ್ವ ಚುನಾವಣೆ. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಎಲೆಕ್ಷನ್. ಇಟ್ ಈಸ್ ಎನ್ ಎಲೆಕ್ಷನ್ ದಟ್ ವಿಲ್ ಡಿಸೈಡ್ ದ ಫ್ಯೂಚರ್ ಆಫ್ ಕರ್ನಾಟಕ, ಫ್ಯೂಚರ್ ಆಫ್ ಬೆಂಗಳೂರು ಮತ್ತು ಫ್ಯೂಚರ್ ಆಫ್ BTM. ಯಾಕೆಂದರೆ ಕಾಂಗ್ರೆಸ್ ಒಂಥರ ಅವ್ರದ್ದು ಸ್ಟೇಟಸ್ ಕೋ ಇಸ್ ಟು ಮೇಕ್ ಕರ್ನಾಟಕ ಅವ್ರದ್ದು ATM, ಅವ್ರದ್ದು ಕರಪ್ಷನ್, ಅವ್ರದ್ದು ಭ್ರಷ್ಟಾಚಾರ ರಿಜೆಕ್ಟ್ ಮಾಡಿ ಈ ಬಾರಿ BTMಲ್ಲಿ ಶ್ರೀಧರ್ ರೆಡ್ಡಿ ಮತ್ತು ನರೇಂದ್ರ ಮೋದಿ ಮತ್ತು ಕಮಲ BJPಗೆ ಒಂದು ವೋಟ್ ಕೊಡಿ, ಮತ ನೀಡಿ. ಅದು ಒಂದು ರಿಕ್ವೆಸ್ಟ್ ಫಾರ್ ಆಲ್ ವೋಟರ್ಸ್ ಆಫ್ BTM ಲೇಔಟ್. ಎಲೆಕ್ಷನ್ ಆಫ್ಟರ್ ಎಲೆಕ್ಷನ್ ಈ ಸ್ಟೇಟಸ್ ಕೋ ಆಫ್ ರಾಮಲಿಂಗಾರೆಡ್ಡಿ ಮತ್ತು ಅವ್ರದ್ದು ಫ್ಯಾಮಿಲಿ ಮತ್ತು ಅವ್ರದ್ದು ಆ ಥರ ಒಂದು ಎಕ್ಸ್ಪ್ಲಾಯ್ಟೇಷನ್ ಆಫ್ BTM ಈ ಬಾರಿ ವಿ ವಿಲ್ ಸೇ ಸಾಕು ಆ್ಯಂಡ್ ವಿ ವಿಲ್ ರಿಪ್ಲೇಸ್ ಒಂದು ಥರ ಒಂದು ಹೊಸ ಚೇಂಜ್ ಇನ್ BTM, ಒಂದು ಹೊಸ ಚೇಂಜ್ ಇನ್ ಬೆಂಗಳೂರು. ಒಟ್ಟಿನಲ್ಲಿ ಹಿಂದೆಂದು ಕಂಡು ಕೇಳರಿಯದಂತಹ ಬಿಜೆಪಿಯ ಕಾರ್ಯಕರ್ತರ ಆ ಒಂದು ರೋಡ್ ಶೋ ಎಲ್ಲರ ಕಣ್ಣು ತೆರೆಸಿತ್ತು ಮತ್ತು ಇಲ್ಲಿ ಬದಲಾವಣೆ ಗಾಳಿ ಬೀಸತೊಡಗಿದೆಯಾ ಎನ್ನುವಂತ ಅನುಮಾನಗಳು ಮೂಡತೊಡಗಿದೆ. ಕಾರ್ಯಕರ್ತರಲ್ಲಿ ಉತ್ಸಾಹ ಮತ್ತು ವಿಶ್ವಾಸ ಇಮ್ಮಡಿಯಾಗಿದೆ. ಈ ಒಂದು ವಿಶ್ವಾಸವನ್ನ ಮತದಾನದಲ್ಲಿ ಬಿಜೆಪಿಯ ಕಾರ್ಯಕರ್ತರುಗಳು ಮತ್ತು ಮುಖಂಡರುಗಳು ಯಾವ ರೀತಿಯಾಗಿ ಮತಗಳಾಗಿ ಪರಿವರ್ತಿಸಿಕೊಳ್ತಾರೆ ಅನ್ನುವಂಥದ್ದು ಕಾಲವೇ ನಿರ್ಧರಿಸಲಿದೆ. ನೀವು ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.